ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಒಂದು ರೀತಿ ಇವಾಗ ಭಾರಿ ಸಂಕಷ್ಟದ ಸಂದರ್ಭ. ಏನೋ ಮಾಡೋದಕ್ಕೆ ಹೋಗಿ ಏನು ಮಾಡಿದೆ ನೀನು ಅನ್ನೋ ಹಾಗೆ ಇವತ್ತು ಅವರ ಪರಿಸ್ಥಿತಿ, ಅದರಲ್ಲೂ ದರ್ಶನ್ ಪರಿಸ್ಥಿತಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಪೊಲೀಸರು ಹೈದರಾಬಾದ್ FSL ವರದಿಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ದರ್ಶನ್ ಗ್ಯಾಂಗ್ ವಿರುದ್ಧ ಡಿಜಿಟಲ್ ಸಾಕ್ಷಿಗಳು ಪೊಲೀಸರು ಫುಲ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಮೊಬೈಲನ್ನು ರಿಟ್ರೀವ್ ಮಾಡಿರೋದು, CCTV ಫುಟೇಜ್ಗಳನ್ನು ರಿಟ್ರೀವ್ ಮಾಡ್ಕೊಂಡಿರೋದು, ಎಲ್ಲ ಸಾಕ್ಷಿಗಳು ಕೂಡ ಇದೆ, ಪ್ರತಿಯೊಂದು ಸಾಕ್ಷಿನೂ ಇದೆ. ಹಾಗಾಗಿ ಅದನ್ನು ಎಲ್ಲ ರೆಡಿ ಮಾಡ್ತಾರೆ. ಏನಿದು ಅಂತ ನೋಡೋಣ. ಡಿಜಿಟಲ್ ಎವಿಡೆನ್ಸ್ ಫುಲ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಫುಲ್ ಸ್ಟ್ರಾಂಗ್ ಅಂದರೆ ಎಲ್ಲ ರೀತಿಯ ಆರೋಪಗಳಿಗೂ ಸಾಕ್ಷಿ ಸಿಗಬೇಕು, ಆ ರೀತಿ. FSLನಿಂದ ರಿಪೋರ್ಟನ್ನು ಪಡ್ಕೊಂಡಿದ್ದಾರೆ. ಅದು ಬೆಂಗಳೂರು FSLನಿಂದನೂ ಬಂದಿದೆ, ಹೈದರಾಬಾದ್ FSLನಿಂದನೂ ರಿಪೋರ್ಟ್ ಈಗಾಗಲೇ ಬಂದಿದೆ. ಆರೋಪಿ ದರ್ಶನ್ ಬಟ್ಟೆಗೆ ಅಂಟಿದ್ದ ರೇಣುಕಾಸ್ವಾಮಿಯ ರಕ್ತ, ವೆರಿ ಇಂಪಾರ್ಟೆಂಟ್. ಸೊ ಇದು ಲೂಮಿನಲ್ ಟೆಸ್ಟಲ್ಲಿ ಗೊತ್ತಾಗಿದ್ದು, ಅದು ರೇಣುಕಾಸ್ವಾಮಿದೆ ಅಂತಲೇ ಪ್ರೂವ್ ಆಗಿದೆ. ಇನ್ನು ದರ್ಶನ್ ಶೆಡ್ಗೆ ಹೋಗಿರೋದ್ರ ಬಗ್ಗೆ CCTVಯ ದೃಶ್ಯಾವಳಿ ಏನು ಸಿಕ್ಕಿದೆ ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಹೈದರಾಬಾದ್ FSL ರಿಪೋರ್ಟ್ನ CCTV ಸಾಕ್ಷ್ಯ ಅವರು ಅದನ್ನು ರಿಟ್ರೀವ್ ಮಾಡಿದಾರಲ್ಲ ಅದು. ಇನ್ನು ಮೊಬೈಲ್ CDR ಸೇರಿದಂತೆ ಡಿಜಿಟಲ್ ಸಾಕ್ಷಿಗಳೇ ಈ ಇಡೀ ಗ್ಯಾಂಗ್ಗೆ ಮುಳುವಾಗುತ್ತೆ ಅಂತ. CIDಯಿಂದ ದರ್ಶನ್ನ ಮೊಬೈಲ್ನ CDR ರಿಪೋರ್ಟ್ ಕೂಡ ಈಗಾಗಲೇ ಬಂದಿದೆ. ಆಮೇಲೆ ಶವವನ್ನು ಸಾಗಿಸಿದ ನಿಖಿಲ್ ಕೇಶವಮೂರ್ತಿ ಜೊತೆ ದರ್ಶನ್ ಅವರ ಕಾಲ್ ಡೀಟೇಲ್ಸ್ ಮಾತಾಡಿರೋದು ಗೊತ್ತಾಗಿದೆ. ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದರ ಬಗ್ಗೆ ಫುಟ್ ಪ್ರಿಂಟ್ ರಿಪೋರ್ಟ್ ಸಿಕ್ಕಿದೆಯಂತೆ, ದರ್ಶನ್ ಫುಟ್ ಪ್ರಿಂಟ್ ರಿಪೋರ್ಟ್. ಓಕೆ, ಶವ ಸಾಗಿಸಿದವರಿಗೆ ನೀಡಿದ್ದ 30 ಲಕ್ಷ ಹಣ ಸೀಸ್, ಮತ್ತು ಹಲ್ಲೆಗೆ ಬಳಸಿದ್ದ ಲಾಠಿ, ಕಬ್ಬಿಣದ ರಾಡ್ ಮೇಲೆ ಫಿಂಗರ್ ಪ್ರಿಂಟ್ ದರ್ಶನ್ದು ಸಿಕ್ಕಿದೆಯಂತೆ. ಲಾಠಿ ಮೇಲೆ ಶವ ಸಾಗಿಸಿದವರಿಗೆ ನೀಡಿದ್ದ 30 ಲಕ್ಷ ರೂಪಾಯಿ ಹಣ ಸೀಸ್ ಆಗಿದೆ. ಹೀಗೆ ಡಿಜಿಟಲ್ ಎವಿಡೆನ್ಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸ್ತಾರೆ. ಅದಾದ ನಂತರ ಟ್ರಯಲ್ಸ್ ಎಲ್ಲ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಡೀ ಟೀಮನ್ನು ಲಾಕ್ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ.